ಬೇಬಿ ಐ ಆಮ್ ಸಾರಿ. ನೀನು ಯಾಕೋ ಬಂದೆ ಇಲ್ಲಿಗೆ? ಹೊರಟೋಗು. ಐ ಆಮ್ ಸಾರಿ ಬೇಬಿ, ನಾನು ತಪ್ಪು ಮಾಡಿಬಿಟ್ಟೆ. ನೀನು ಇವಾಗ ಇಲ್ಲಿಂದ ಹೋಗಿಲ್ಲ ಅಂದರೆ ನಾನು ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ. ನೀನು ಏನಾದರೂ ಮಾಡು, ನಾನು ಮಾತ್ರ ನೀನು ಬಿಟ್ಟು ಹೋಗಲ್ಲ. ನೀನು ಕ್ಷಮಿಸಿದ್ದೀನಿ ಅಂತ ಹೇಳೋವರೆಗೂ ನಾನು ಇಲ್ಲೇ ನಿಂತ್ಕೋತೀನಿ. ನೋಡು, ಸುಮ್ಮನೆ ನನ್ನ ರೇಗಿಸ್ಬೇಡ. ಸಾರಿ ಕೇಳ್ತಾ ಇದ್ದೀನಲ್ಲ. ನೀನು ಸಾರಿ ಯಾವನಿಗೋ ಬೇಕು? ನೀನು ಸಾರಿ ಕೇಳಿದ ತಕ್ಷಣ ಎಲ್ಲನೂ ಮರ್ತು ಹೋಗ್ಬಿಡುತ್ತಾ? ಗಂಡ ಹೆಂಡತಿ ಅಂದಮೇಲೆ ಒಂದು ಮಾತು ಬರುತ್ತೆ ಹೋಗುತ್ತೆ, ಇಷ್ಟಕ್ಕೆಲ್ಲ ಬೇಜಾರು ಮಾಡ್ಕೋತಾರ? ನೀನು ಯಾವ ಸೀಮೆ ಗಂಡನೋ? ಇವತ್ತು ನಮ್ಮಿಬ್ಬರು ಮಧ್ಯೆ ಮಾತು ಬಂದಿಲ್ಲ, ನನ್ನ ಮೇಲೆ ಕೈ ಮಾಡಿದೆ. ನಾನು ಬೇಕು ಅಂತ ಕೈ ಮಾಡಿಲ್ಲ ದಿವ್ಯಾ. ಒಂದೇ ಸಲಕ್ಕೆ ದುಡ್ಡು ಇಲ್ಲ ಅನ್ನೋದು ನೋಡಿ ನನಗೆ ತುಂಬ ಭಯ ಆಯಿತು. ಮ್ಯಾನೇಜರ್ ಬೇರೆ ದುಡ್ಡು ತೊಗೊಂಡು ಹೋಗೋದಕ್ಕೆ ಕಾಯ್ತಾ ಇದ್ರು. ನನ್ನ ಕೈ ಕಾಲೇ ಆಡಲಿಲ್ಲ. ಅದಕ್ಕೆ ಎಲ್ಲರೂ ಮುಂದೆ ನನ್ನ ಮೇಲೆ ಕೈ ಮಾಡ್ತೀಯಾ? ನೀನು ಮಾಡಿರೋ ಕೆಲಸಕ್ಕೆ ನಿನ್ನ ಮೇಲೆ ಡೊಮೆಸ್ಟಿಕ್ ವೈಲೆನ್ಸ್ ಕೇಸ್ ಹಾಕ್ಬೋದಿತ್ತು. ಹಾಗೆಲ್ಲ ಮಾಡಿಬಿಡ ದಿವ್ಯಾ. ನನಗೆ ಮತ್ತೆ ಪೊಲೀಸ್ ಸ್ಟೇಷನ್ ಮೆಟ್ಲತ್ತಕ್ಕೆ ಇಷ್ಟ ಇಲ್ಲ. ಅಷ್ಟು ಭಯ ಇದ್ದೋನು ಯಾಕೋ ಹೊಡೆದೆ? ತಿರುಗಿಸಿ ಹೊಡಿಯೋಕ್ಕೆ ನನಗೂ ಬರುತ್ತೆ, ಆದರೆ ನಿನ್ನಷ್ಟು ಚೀಪ್ ಅಲ್ಲ. ಪೊಲೀಸ್ ಅಂತ ಹೋದರೆ ಸುಮ್ಮನೆ ರಗಳೆ, ಅದಕ್ಕೆ ಸುಮ್ಮನಾದೆ. ಇಲ್ಲಿ ಹಾಸ್ ಹೊದಿಯೋ ಸಮಸ್ಯೆ ಇದೆ, ಇದ್ರ ಮಧ್ಯ ನಿಂದು ಬೇರೆ. ನಾನಷ್ಟು ಹೇಳಿದ ಮೇಲೂ ಬೇರೆಯವ್ರ ದುಡ್ಡು ಯಾಕೆ ಯೂಸ್ ಮಾಡಿದೆ? ನಮಗೆ ಆ ಶಾಪಿಂಗ್ ಶೋಕಿ ಬೇಕಾ? ಹಲೋ, ನಿನಗೆ ಬೇಕಾಗಿಲ್ಲ, ನನಗೆ ಬೇಕು. ನೀನು ಗಂಡಸೆ ಆಗಿದ್ರೆ ನನಗೆ ಬೇಕಾಗಿದ್ದನ್ನ ಕೊಡಿಸು, ಇಲ್ಲ ಅಂದರೆ ತೆಪ್ಪಗೆ ಮೂಲೆಯಲ್ಲಿ ಬಿದ್ದಿರೋ. ಇನ್ನೊಂದು ಸಲ ನನ್ನ ಮೇಲೆ ಕೈ ಮಾಡಿ ನೋಡು, ಎಷ್ಟೇ ಖರ್ಚಾದರೂ ಸರಿ, ರೌಡಿಗಳನ್ನ ಕರೆಸಿ ನಿನ್ನ ಕೈ ಕಾಲನ್ನ ಮುರಿಸ್ಬಿಡ್ತೀನಿ. ಸಾರಿ ಬೇಬಿ. ಹೇಳಿದ್ನೆ ಎಷ್ಟು ಸಲ ಹೇಳಿ ಸಾಯ್ತೀಯ? ಅಷ್ಟಕ್ಕೂ ನಾನು ಖರ್ಚು ಮಾಡಿದ್ದು ಬರೀ 2.5 ಲಕ್ಷ. ಅಷ್ಟಕ್ಕೆ ಎಲ್ಲರೂ ಮುಂದೆ ನನ್ನ ಮೇಲೆ ಕೈ ಮಾಡ್ತೀಯ ಅಲ್ವಾ? ಹೋಗಿ ಹೋಗಿ ನಿನ್ನನ್ನು ಕಟ್ಕೊಂಡಲ್ಲ ನನ್ನ ಕರ್ಮ. ಸಾರಿ ಬೇಬಿ. 2 ದಿನದ ಹಿಂದೆ ಅಷ್ಟೇ ಒಡವೆ ಎಲ್ಲ ಮಾರಿ ಹೆಂಗೆ ದುಡ್ಡು ಹೊಂಚ್ಕೊಟ್ಟಿದ್ದೀವಿ ಅನ್ನೋದು ನೆನಪಿದೆ ಅಲ್ವಾ? ಅಷ್ಟೆಲ್ಲ ಆದಮೇಲೂ ನೀನು ಹೀಗೆ ನಡ್ಕೊಂಡೆ ಅನ್ನೋದನ್ನು ನೋಡಿ ಕೋಪದಲ್ಲಿ ಹಾಗೆ ನಡ್ಕೊಂಬಿಟ್ಟೆ. ಪ್ಲೀಸ್ ನನಗೆ ಕ್ಷಮಿಸ್ಬಿಡು. ನೀನು ಸಾರಿ ಕೇಳಿದ ತಕ್ಷಣ ನೀನು ಕೊಟ್ಟಿರೋ ಏಟು ಮರ್ತು ಹೋಗಲ್ಲ. ನೀನು ಮಾಡಿರೋ ಅವಮಾನಕ್ಕೆ ನಿನಗೆ ಸರಿಯಾಗಿ ಪಾಠ ಕಲಿಸ್ತೀನಿ. ನಾವಿಬ್ರು ಗಂಡ ಹೇಳ್ತಿದ್ದೀವ್ಯಾ, ನಮ್ಮಿಬ್ಬರ ಮಧ್ಯೆ ಇಂಥ ಮಾತೆಲ್ಲ ಬರ್ಬೋದು. ಗಂಡ ಆದರೂ ಅಷ್ಟೇ, ಯಾವನಾದರೂ ಅಷ್ಟೇ, ನನ್ನ ಹತ್ರ ಹೇಗೆ ನಡ್ಕೋತಾನೋ ನಾನು ಹಾಗೆ ನಡ್ಕೊಳ್ಳೋದು. ನೋಡ್ತಾ ಇರು, ನಿನಗೆ ಬುದ್ಧಿ ಕಲಿಸ್ತೆ ನಾನು ಬಿಡಲ್ಲ. ದಿವ್ಯಾ ಹೋಗೋ, ನಿನ್ನ ಮುಖ ನೋಡೋಕ್ಕೂ ನನಗಿಷ್ಟ ಇಲ್ಲ. ಹೋಗ್ತಾ ಇರು, ಹೋಗು ಒಂದೇ. ದುಡ್ಡಿಲ್ಲ ಅನ್ಸುತ್ತೆ, ಅದಕ್ಕೆ ಚಡ್ಪಡಿಸ್ತಾ ಇದ್ದಾರೆ. ಆ ಹೆಂಗಸು ಇವ್ರನ್ನ ಅದೆಷ್ಟು ಪೀಡಿಸ್ತಾಳೋ ಏನೋ. ಇವರಿಗಾದ್ರೂ ಬುದ್ಧಿ ಬೇಡವಾ? ಮನೇಲಿ ಚಿಕ್ಕತ್ತೆ ಅಂತ ಒಳ್ಳೆ ಹೆಂಡ್ತಿನ ಇಟ್ಕೊಂಡು ಹೊರಗಡೆ ಯಾವುದೋ ಹಣದ ಆಸೆ ಇರೋಳ ಜೊತೆ ಸಂಬಂಧ ಬೆಳೆಸಿದ್ದಾರೆ. ಬೇರೆ ದಾರಿನೇ ಇಲ್ಲ, ಅಣ್ಣನ್ನೇ ಕೇಳಬೇಕು, ಅದೇ ಕರೆಕ್ಟ್. ಅಣ್ಣ ಒಂದು ನಿಮಿಷ. ಓ ಲಕ್ಷ್ಮಣ, ಬಾಪ ಕೂತ್ಕೊಳ್ಳೋ. ಇಲ್ಲಣ್ಣ, ಇವತ್ತು ನಾನು ಕೂತ್ಕೊಳ್ಳೋ ಸ್ಥಿತಿಯಲ್ಲಿಲ್ಲ. ಏನೋ ಲಕ್ಷ್ಮಣ, ನೀನು ಯಾವಾಗಲೂ ಅರ್ಜೆಂಟು ಬ್ಯುಸಿ ಅಂತ ಓಡಾಡ್ತಾನೆ ಇರ್ತೀಯಪ್ಪ. ಒಂದು 2 ನಿಮಿಷ ಕೂತ್ಕೊಳ್ಳಯ್ಯ. ಇಲ್ಲಣ್ಣ, ಇವತ್ತು ನಾನು ಕೂತ್ಕೊಳ್ಳೋ ಸ್ಥಿತಿಲಿ ನಾನು ಇಲ್ಲ. ನಾನು ಅರ್ಜೆಂಟಾಗಿ ಹೋಗಬೇಕಾಗಿದೆ. ಏನಾಯಿತು ಲಕ್ಷ್ಮಣ? ಯಾಕೆ ಇಷ್ಟು ಗಾಬರಿ ಆಗಿದೆಯಾ? ಏನು ಸಮಸ್ಯೆ ಇಲ್ಲ ತಾನೇ? ಇಲ್ಲಣ್ಣ, ಹಾಗೇನಿಲ್ಲ. ಏನೋಪ್ಪ, ಇತ್ತೀಚೆಗೆ ನಿನ್ನನ್ನು ಅರ್ಥ ಮಾಡ್ಕೊಳ್ಳೋದೇ ಕಷ್ಟವಾಗ್ಬಿಟ್ಟಿದೆ. ಹೋಗಲಿ, ಅದೇನು ಬಂದಿದ್ದು ಅಂತ ಹೇಳು. ನನಗೆ ಅರ್ಜೆಂಟಾಗಿ 2 ಲಕ್ಷ ಬೇಕಾಗಿದೆ. ಅಷ್ಟೇ ತಾನೇ, ತಗೊಂಡು ಹೋಗು. ಅದಕ್ಕೆ ನೀನು ನನ್ನ ಹತ್ರ ಪರ್ಮಿಷನ್ ತೊಗೋಬೇಕಾ? ಓ, ಅವಳಿಗೆ ದುಡ್ಡು ಕೊಡೋದಕ್ಕೆ ಅರೇಂಜ್ ಮಾಡ್ತಾ ಇದ್ದಾರೆ. ತಗೊಂಡು ಹೋಗೋ, ಅದಕ್ಕೆ ಯಾಕೆ ಮೀನಮೇಷ ಎಣಿಸ್ತಿದೀಯಾ? ಅಲ್ಲಣ್ಣ, ನಾನು ಪ್ರತಿ ಸರಿನೂ ಹಣ ಕೇಳಿದಾಗ ಈ ಹಣ ಏನಕ್ಕೆ ಅಂತ ಒಂದು ಮಾತು ಕೇಳೋದಿಲ್ಲ. ಅದಕ್ಕೆ ನನಗೆ ನಿನ್ನ ಹತ್ರ ಕೇಳೋದಕ್ಕೆ ಭಾಳ ಕಷ್ಟ ಆಗುತ್ತೆ. ಲಕ್ಷ್ಮಣ,
ನನ್ನ ನಿನ್ನ ಮಧ್ಯೆ ಏನು ಇದು ಹೊಸದಾಗಿ? ನಿನಗೆ ಯಾತಕ್ಕೆ ದುಡ್ಡು ಬೇಕು ಅಂತ ನಿನಗೆ ಗೊತ್ತಿದ್ರೆ ಸಾಕು. ನೀನು ನನಗೆ ಹೇಳಲೇಬೇಕು ಅಂತೇನಿಲ್ಲ. ನನ್ನ ತಮ್ಮನ ಮೇಲೆ ನನಗೆ ಚೆನ್ನಾಗಿ ನಂಬಿಕೆ ಇದೆ. ಅವನು ಬೇಕಾಬಿಟ್ಟು ಕಳಿಯಲ್ಲ, ನೋಡಿ ಮಾಡಿ ಖರ್ಚು ಮಾಡೋನು ಅಂತ ಚೆನ್ನಾಗಿ ಗೊತ್ತಿದೆ. ಹಾಗಿರುವಾಗ ಯಾಕೆ ಪ್ರಶ್ನೆ ಮಾಡಿ ಕೂತ್ಕೊಳ್ಳಿ, ಹೋಗಿ ತಗೊಂಡು ಹೋಗು. ಅದು ಹಾಗಲ್ಲ ಅಣ್ಣ. ಹಾಂ, ಹೋದ ವಾರನೇ ನಾನು 5 ಲಕ್ಷ ರೂಪಾಯಿ ತೊಗೊಂಡಿದ್ದೀನಿ. ಈಗ 2 ಲಕ್ಷ ರೂಪಾಯಿ ಕೇಳ್ತಾ ಇದೆಯಾ, ಅಷ್ಟೇ ತಾನೇ? ಅಂದರೆ ಚಿಕ್ಕ ಮಾವ ಆ ಹೆಂಗಸಿಗೆ ದುಡ್ಡು ಕೊಡ್ತಾ ಇರೋದು ಇದೇ ಮೊದಲನೇ ಸಲ ಅಲ್ಲ ಅಂತ ಅನಿಸುತ್ತೆ. ರಾಯರೇ, ಪ್ಲೀಸ್ ಕೇಳಿ, ಈ ಸಲ ಅದು ಯಾಕೆ ಅವ್ರಿಗೆ ದುಡ್ಡು ಬೇಕು ಅಂತ ಕೇಳಿ. ಅವ್ರ ಬಂಡವಾಳ ಎಲ್ಲ ಬಯಲಾಗತ್ತೆ. ನಿಮ್ಮ ನಂಬಿಕೆಗೆ ಅವ್ರು ಮಾಡ್ತಿರೋ ಮೋಸ ನಿಮಗೆ ಅರ್ಥ ಆಗತ್ತೆ. ಅಲ್ಲ ಕಣೋ ಲಕ್ಷ್ಮಣ, ಯಾಕೆ ಎಲ್ಲನೂ ನಾನು ಕೇಳಿಬಿಟ್ಟೆ ತೊಗೊಂಡು ಹೋಗ್ತಾ ಇದೀಯಾ ಅಂತ. ನಿನಗೆ ಯಾವಾಗ ಬೇಕಿದ್ರು ಎಷ್ಟು ಬೇಕಿದ್ರು ತಗೊಂಡು ಹೋಗ್ಬೋದು. ಗೊತ್ತಣ್ಣ, ಆದರೂ ನಿನಗೊಂದು ಮಾತು ತಿಳಿಸಿನೇ ತೊಗೋಬೇಕು ಅಂತ ನನಗೆ ಯಾವಾಗಲೂ ಅನಿಸುತ್ತೆ. ಒಳ್ಳೆ ಹುಡುಗ, ಈಗ ಹೇಳಿದೆಯಲ್ಲ, ಹೋಗು, ಲಾಕರ್ನಲ್ಲಿ ಇಟ್ಟಿದ್ದೀನಿ, ತಗೊಂಡು ಹೋಗು. ಸರಿ ಅಣ್ಣ. ಪಾಪ ರಾಯರು ಚಿಕ್ಕ ಮಾವನ್ನ ತುಂಬ ನಂಬಿದ್ದಾರೆ. ದುಡ್ಡು ಯಾಕೆ ಅಂತಲೂ ಕೇಳದೆ ಕೊಡ್ತಾ ಇದ್ದಾರೆ. ನಿಜವಾದ ವಿಷಯ ಏನು, ಇಲ್ಲೇನು ನಡೀತಿದೆ ಅಂತ ಗೊತ್ತಾದರೆ ಅಣ್ಣ 2 ಲಕ್ಷ ತೊಗೊಂಡಿದ್ದೀನಿ. ಹಾಂ, ತಗೊಂಡ್ಯಾ? ಅದೇನು ಅರ್ಜೆಂಟ್ ಒಂದಿಲ್ಲ, ತಗೊಂಡು ಹೋಗು. ಏ ಹುಡುಗಿ, ಏನು ಇಷ್ಟು ಅವಸರವಾಗಿ ಎಲ್ಲಿಗೆ ಹೊರಟಿದೆ ಸವಾರಿ? ಅತ್ತೆ, ಇಲ್ಲೇ ಆಚೆ. ಆಚೆ ಏನಿದೆ? ಏ ಹುಡುಗಿ, ನಿನ್ನನ್ನೇ ಕೇಳ್ತಾ ಇರೋದು. ಎಲ್ಲಿಗಾದರೂ ಹೋಗಬೇಕು ಅಂದರೆ, ಏನಾದ್ರು ಮಾಡಬೇಕಾದ್ರೆ ಮನೆಯಲ್ಲಿ ಹಿರಿಯರು ಅನ್ಸ್ಕೊಂಡವ್ರು ಇದ್ದಾರೆ, ಅವ್ರಿಗೊಂದು ಮಾತು ಹೇಳಬೇಕು ಅನ್ನೋ ಪರಿಜ್ಞಾನನೂ ಇಲ್ವಾ ನಿನಗೆ? ಕ್ಷಮಿಸಿ ಅತ್ತೆ, ಅದು ಅರ್ಜೆಂಟಲ್ಲಿ. ಅದನ್ನೇ ತಾನೇ ನಾನು ಕೇಳ್ತಾ ಇರೋದು, ಏನು ಇಷ್ಟೊಂದು ಅರ್ಜೆಂಟು ಅಂತ. ಏನಿಲ್ಲ ಅತ್ತೆ, ಅದು ತರಕಾರಿ ಅವನು ಬಂದ. ತರಕಾರಿ ಅವನ? ಇಷ್ಟೊತ್ತಲ್ಲ? ಏ ಹುಡುಗಿ, ಏನು ಹಗಲ್ಗನ್ಸ್ ಕಾಣ್ತಾ ಇದೆಯಾ ನೀನು? ಹೋಗಿ ಒಳಗಡೆ ಹೋಗಿ ಊರ್ಮಿಳಿಗೆ ಸಹಾಯ ಮಾಡು. ಅತ್ತೆ, ಒಂದೇ ಒಂದು ನಿಮಿಷ ನೋಡ್ಕೊಂಡು ಬಂದುಬಿಡುತ್ತೆ. ಹೇಳಿಲ್ವಾ ಬೇಡ ಅಂತ? ಬೇಡ ಅಂದರೆ ಬೇಡ ಅಷ್ಟೇ. ಓಹೋ, ಚಿಕ್ಕ ಮಾವ ಹೋಗಿ ತುಂಬ ಹೊತ್ತಾಯಿತು. ಅತ್ತೆ ಬೇರೆ ನನ್ನನ್ನು ಆಚೆ ಹೋದಕ್ಕೆ ಬಿಡ್ತಿಲ್ಲ. ಏನು ಮಾಡಲಿ ಈಗ? ಕಾಕ್ರೋಚ್ ಎಲ್ಲೋ ಇದೆಯಾ? ಯಾಕೆ ಸತ್ಯ, ಏನೋ ಟೆನ್ಷನಲ್ಲಿ ಇದ್ದಂಗಿದೆಯಾ? ನೀನು ಎಲ್ಲಿದ್ಯಾ ಮೊದಲು ಅದನ್ನು ಹೇಳು. ಇಲ್ಲೇ ನಮ್ಮ ಏರಿಯಾ ಪಕ್ಕದಲ್ಲೇ ಇದ್ದೆ. ಅರ್ಜೆಂಟಾಗಿ ಒಂದು ಸಹಾಯ ಆಗಬೇಕು ಕಾಕ್ರೋಚ್. ಅದೇನು ಅಂತ ಹೇಳು ಸತ್ಯ, ಮಾಡ್ತೀನಿ. ಚಿಕ್ಕ ಮಾವ ಸ್ವಲ್ಪ ಹೊತ್ತಿನ ಮುಂಚೆ ಆಚೆ ಹೋದರು. ಎಲ್ಲಿ ಹೋದರು ಏನು ಅಂತ ಗೊತ್ತಿಲ್ಲ. ನನಗೆ ಮನೆಯಿಂದ ಆಚೆ ಬರೋ ಪರಿಸ್ಥಿತಿ ಇಲ್ಲ. ಅದಕ್ಕೆ ನೀನೇ ಒಂಚೂರು ಹೋಗಿ ನೋಡ್ಕೊಂಡು ಬರ್ತೀಯಾ? ಸರಿ ಸತ್ಯ, ಅದೇನು ಅಂತ ನಾನು ನೋಡ್ಕೊಂಬರ್ತೀನಿ. ಏ, ಅಂದಾಗೆ ನಮ್ಮ ಏರಿಯಾ ಪಾರ್ಕು ಅಂತ ಹೇಳ್ದಂಗಿತ್ತು. ಇಷ್ಟು ಸಾಕು ಸತ್ಯ, ನಾನು ಆಮೇಲೆ ಕಾಲ್ ಮಾಡ್ತೀನಿ.
ಸತ್ಯ, ಲಕ್ಷ್ಮಣ್ ಸರ್ ಇಲ್ಲೇ ಇದ್ದಾರೆ, ನನ್ನ ಕಣ್ಮುಂದೆನೇ ಇದ್ದಾರೆ. ಅಲ್ಲೇನು ಮಾಡ್ತಿದ್ದಾರೆ ಅವರು? ಗೊತ್ತಿಲ್ಲ ಸತ್ಯ, ಇಲ್ಲೇ ಪಾರ್ಕ್ ಹತ್ರ ಗಾಡಿ ಪಾರ್ಕ್ ಮಾಡಿ ಒಳಗಡೆ ಹೋದರು. ಸರಿ, ಹಾಗಿದ್ರೆ ನೀನು ಅವ್ರನ್ನ ಫಾಲೋ ಮಾಡು. ನಿನ್ನನ್ನು ಅವ್ರು ನೋಡಿದ್ದಾರೆ, ಅವ್ರ ಕಣ್ಣಿಗಂತೂ ನೀನು ಕಾಣಿಸ್ಕೋಬೇಡ, ಅವ್ರಿಗೆ ಅನುಮಾನ ಬಂದ್ಬಿಡುತ್ತೆ. ಸರಿ ಸತ್ಯ. ನಮಗೆ ಗೊತ್ತಿಲ್ಲದೆ ಏನು ನಡೆಸ್ತಿದ್ದಾರೆ ಅನ್ನೋದು ನಮಗೆ ಗೊತ್ತಾಗಲೇಬೇಕು. ಯಾವುದೇ ಕಾರಣಕ್ಕೂ ಮಿಸ್ ಆಗಬಾರ್ದು. ಹುಷಾರು. ಓಕೆ ಸತ್ಯ. ಹಾಗೆ ಅವ್ರಿಗೆ ಕಾಣಿಸ್ದೇ ಇರೋ ಥರ ನನಗೆ ವಿಡಿಯೋ ಕಾಲ್ ಮಾಡು. ನೀಟಾಗಿ ಹ್ಯಾಂಡಲ್ ಮಾಡು ಕಾಕ್ರೋಚ್. ಸರಿ. ಏ ಹುಡುಗಿ, ಅಲ್ಲೇ ನಿಂತ್ಕೊಂಡು ಏನು ಮಾಡ್ತಿದ್ಯಾ? ಹೇಳಿದ್ ಗೊತ್ತಾಗ್ಲಿಲ್ವಾ ನಿನಗೆ? ಹಾಂ, ಬಂದೇ ಅತ್ತೆ. ಕಾಕ್ರೋಚ್ ಹುಷಾರು. ವಾವ್, ಡೈಮಂಡ್ ನೆಕ್ಲೆಸ್ ಎಷ್ಟು ಚೆನ್ನಾಗಿದೆ. ತೋರಿಸು ನನಗೂ ತೋರಿಸು. ವಾ, ಎಷ್ಟು ಚೆನ್ನಾಗಿದೆ ಕಣೆ. ಅಯ್ಯೋ, ನಮ್ಮಂಥವರೆಲ್ಲ ಅದನ್ನು ನೋಡಿ ಕಣ್ಣು ತುಂಬಿಸ್ಕೋಬೋದೇ ಹೊರತು ತಗೊಳಕ್ಕೆಲ್ಲ ಆಗಲ್ಲ. ನೀನು ನೋಡಿ ಕಣ್ಣು ತುಂಬಿಸ್ಕೋ, ಅದನ್ನು ತೊಗೋಬೇಕು ಅಂತ ಆಸೆ ಪಟ್ಕೋಬೇಡ, ಗೊತ್ತಾಯ್ತಾ? ನಿನ್ನ ಗಂಡ ಅದನ್ನು ಕೊಡಿಸೋಷ್ಟು ಸಾವುಕಾರ ಅಲ್ಲಮ್ಮ. ಅಜ್ಜಿ, ನಿನ್ನನ್ನೇನಾದರೂ ಕೇಳಿದ್ನಾ? ನನ್ನ ಹತ್ರ ಕೇಳಿದ್ರೆ ನಾನು ಎಲ್ಲೇ ಹೋಗಲಿ. ಬಾಲ ಇವಾಗ ತುಂಬ ಒಳ್ಳೆಯವನಾಗಿದ್ದಾನೆ. ಅವನಿಗೆ ಪೂಸಿ ಹೊಡೆದು ಅಥವಾ ಅವನಿಂದ ಕೆಟ್ಟ ಕೆಲಸ ಮಾಡಿಸಿ ಇದನ್ನೆಲ್ಲ ತೊಗೋಬೋದು ಅಂತ ಆಸೆ ಇಟ್ಕೊಂಡಿದ್ರೆ ಮರ್ತುಬಿಡು. ತೆಪ್ಪಗಿರಕ್ಕೆ ಏನು ತಗೋತೀಯಾ? ವಿಷಯ ಹೇಳಿದೆ, ಗಾದೆನೇ ಇದೆಯಲ್ಲ, ಅತಿ ಆಸೆ ಗತಿ ಕೇಡು ಅಂತ. ಇವಾಗೇನು ನನಗಿದನ್ನ ತಗೊಳಕ್ಕಾಗಲ್ಲ ಅಂತ ಹೇಳ್ತಿದ್ಯಾ? ಚಾಲೆಂಜ್, ನಾನು ಇದನ್ನ ತಗೊಂಡೇ ತಗೋತೀನಿ. ಹಾಂ, ಏನು ಕನ್ಸಲ್ಲ? ಕನ್ಸಲ್ಲಿ ಬೇಕಾದ್ರೆ ಹಾಕೋಬೋದು. ನಾನು ಯಾಕೆ ಅಜ್ಜಿ ಕನ್ಸಲ್ಲಿ ಹಾಕೊಳ್ಳಿ? ನಿಜವಾಗ್ಲೂ ಹಾಕೋತೀನಿ, ಬೆಟ್ ಕಟ್ಟು ಬೇಕಿದ್ರೆ. ಥೋ, ಏನೇ ದೋಸೆಯ್ಯ, ಪೋಲಿ ಹುಡುಗಿರ್ತಾರ ಬೆಟ್ಟು ಅಂದ್ಕೊಂಡು. ನೋಡು, ಈ ಥರ ಎಲ್ಲ ಪಂಥ ಕಟ್ಟಿ ಬಾಲನಿಗೆ ಕಾಟ ಕೊಡಬೇಡ. ಅವನನ್ನು ಯಾರು ಕೇಳ್ತಾರೆ? ಅವನನ್ನು ಮಾರಿದ್ರು ಈ ನೆಕ್ಲೆಸ್ ಬರಲ್ಲ. ಅದಕ್ಕೆ ಅಮ್ಮ ಹೇಳಿದ್ದು ಇಂಥ ಆಸೆ ಎಲ್ಲ ಮರ್ತು ಬಿಡು ಅಂತ. ನನ್ನನ್ನೇ ಅಂಡರ್ ಎಸ್ಟಿಮೇಟ್ ಮಾಡಬೇಡ. ನೋಡ್ತಾ ಇರು, ಇದೇ ನೆಕ್ಲೆಸ್ ಹಾಕೊಂಬಂದು ನಿನ್ನ ಮುಂದೆ ನಿಲ್ತೀನಿ. ಈ ದಿವ್ಯ ಏನು ಅಂತ ನಿನಗೆ ಗೊತ್ತಾಗತ್ತೆ. ಬೇಡ ಬಿಡೆ, ವಯ್ಯ ಆರ್ಗ್ಯುಮೆಂಟ್. ನಮ್ಮ ಸತ್ಯ ನೋಡೆ, ಏನೇ ಬಯಸಲಿ ಎಲ್ಲ ಕಾಲು ಬುಡದಲ್ಲಿ ಬಂದು ಬೀಳುತ್ತೆ. ಅವಳೇನಾದರೂ ಕೇಳ್ತಾಳ? ಅದಕ್ಕೆ ಹೇಳೋದು, ಮನುಷ್ಯ ತಾನು ಒಳ್ಳೆಯವನಾಗಿದ್ದರೆ ತಾನಾಗೇ ಎಲ್ಲ ಸಿಗುತ್ತೆ ಅಂತ. ಅವಳಿದ್ದಾಗಲೂ ಅವಳ ಬಗ್ಗೆನೇ ಮಾತಾಡ್ತಿದ್ರಿ. ಇವಾಗ ಅವಳು ಇಲ್ಲಿಲ್ಲ, ಆದರೂ ಅವಳದೇ ಜಪ ಮಾಡ್ಕೊಂಡು ಕೂತ್ಕೋತೀರ. ಸದ್ಯದಲ್ಲೇ ಈ ದಿವ್ಯ ಯಾರು ಅಂತ ನಿಮಗೆ ಗೊತ್ತಾಗತ್ತೆ. ನೋಡ್ತಾ ಇರಿ. ನೀನಿಗೆ ಹೇಳ್ತೀನಲ್ಲ, ನನಗೆ ಬುದ್ಧಿ ಇಲ್ಲ. ಇವಾಗಲಾದ್ರೂ ಗೊತ್ತಾಯ್ತಲ್ಲ. ಚಾಲೆಂಜ್ ಏನೋ ಮಾಡಿಬಿಟ್ಟೆ. ಹೇಗೆ ತಗೊಳ್ಳಿ ಈ ನೆಕ್ಲೆಸ್ನ? ಇದೋ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುದ್ಯಾಂ ನಮ ಧರ್ಮಸ್ಯ. ಇವಳು ಬದಲಾಗೋದು, ನಾಯಿ ಬಾಲ ನೆಟ್ಟಗಾಗೋದು ಎರಡೂ ಒಂದೇ. ಅದಾಗಲ್ಲ, ಇದು ಹೋಗಲ್ಲ. ಸತ್ಯ ಹೇಳಿದ ಕರೆಕ್ಟು. ಯಾರೋ ಹೆಂಗ್ಸನ್ ಭೇಟಿ ಮಾಡಕ್ಕೆ ಬಂದಿದ್ದಾರೆ, ಬಾಲೇ ಇದ್ದಾರೆ. ಇವಳು ಯಾವಳೋ ಲಕ್ಷ್ಮಣ್ ಸರ್ನ ಸರಿಯಾಗಿ ಬುಟ್ಟಿಗೆ ಹಾಕೊಂಡವಳೆ. ಸತ್ತಿಂಗ್ ತೋರಿಸ್ಬೇಕಿದ್ನ ಕಾಲ್ ಮಾಡೋ ಅಂದಿದ್ಲಲ್ಲ. ಹಲೋ, ಸಿಕ್ಕಿದ್ರಾ? ಸಿಕ್ಕಿದ್ರು ಸತ್ಯ. ಲಕ್ಷ್ಮಣ್ ಸಾರು ಮತ್ತೆ ಆ ಹೆಂಗಸು ಇಬ್ರು ಪಾರ್ಕಲ್ಲೇ ಕೂತಿದ್ದಾರೆ. ಬೇಕಿದ್ರೆ ನೀನೇ ನೋಡು.
ಸತ್ಯ, ಬೆಂಡೆಕಾಯಿ ಅಂಟು ಪೂರ್ತಿಯಾಗಿ ಹೋಗೋವರೆಗೂ ಈ ರೀತಿ ಚೆನ್ನಾಗಿ ಹುರಿಬೇಕು. ಹಾಂ ಹಾಂ ಚಿಕ್ಕತ್ತೆ. ಊರ್ಮಿಳಾ, ಹುರಿಯೋದಕ್ಕೂ ಮುಂಚೆ ಬೆಂಡೆಕಾಯಿನ ಚೆನ್ನಾಗಿ ತೊಳೆದು ಒರೆಸ್ಬೇಕು ಅಂತಲೂ ಹೇಳು. ಹಾಂ ಹೌದು ಸತ್ಯ, ಬೆಂಡೆಕಾಯಿನ ಚೆನ್ನಾಗಿ ತೊಳೆದು ಒರೆಸ್ಬೇಕು, ಇಲ್ಲಾಂದರೆ ಇದು ಒಂದು ರೀತಿ ಲೋಳೆ ಬಿಟ್ಬಿಡುತ್ತೆ. ಹಾಂ ಸರಿ ಚಿಕ್ಕತ್ತೆ. ಚಿಟಿಕೆ ಹುಳಿ ಹಾಕಬೇಕು, ಆವಾಗ ಅಂಟು ಬೇಗ ಹೋಗುತ್ತೆ. ಸರಿ ಚಿಕ್ಕತ್ತೆ. ಅವ್ರಿಗೆ ಈ ಪಲ್ಯ ಅಂದರೆ ತುಂಬ ಇಷ್ಟ, ಅದರಲ್ಲೂ ನಾನು ಮಾಡಿರೋ ಬೆಂಡೆಕಾಯಿ ಪಲ್ಯನ ಚಪ್ಪರಿಸ್ಕೊಂಡು ತಿಂತಾರೆ. ಅದೇ ಮತ್ತೆ ಗಂಡನಿಗೆ ಏನೇನು ಇಷ್ಟ ಆಗತ್ತೆ ಅಂತ ಅರ್ಥಕೊಂಡು ಮಾಡೋದಿದೆಯಲ್ಲ, ಅದೇ ಒಂದು ಕಲೆ ಅಲ್ವಾ. ಆ ಒಂದು ಒಳ್ಳೆ ಊಟದಿಂದ ಗಂಡ ಹೆಂಡತಿ ಸಂಬಂಧ ಕೂಡ ತುಂಬ ಚೆನ್ನಾಗಿರುತ್ತೆ. ಇದು ಸುಖ ಸಂಸಾರಕ್ಕೆ ತುಂಬ ಮುಖ್ಯ. ನಿನ್ನ ಮಾತು 100ಕ್ಕೆ 100 ನಿಜ ಅಕ್ಕ. ಹೇ ಹುಡುಗಿ, ಗಮನ ಎಲ್ಲಿದೆ ನಿಂದು? ಈಗಿನ ಕಾಲದ ಹುಡುಗರಿಗೆ ಮೊಬೈಲ್ ಇದ್ದುಬಿಟ್ರೆ ಸಾಕು, ಇನ್ನೇನು ಬೇಕಾಗಿಲ್ಲ. ಛೇ, ಅದು ಮನೆಯಿಂದ ಫೋನ್ ಬರೋದಿತ್ತು ಅತ್ತೆ, ಅದಕ್ಕೆ ಫೋನ್ ಇಟ್ಕೊಂಡಿದ್ದೀನಿ. ಹಾಗಾದರೆ ನಾವಿಬ್ಬರು ಇಷ್ಟೊತ್ತು ಏನು ಗೋಡೆ ಹತ್ರ ಮಾತಾಡ್ತಿದ್ವಿ? ಹೋಗ್ಲಿ ಬಿಡಕ್ಕ. ಏನು ಹೇಳಬೇಡ್ವೆ ನೀನು. ಗಮನನೇ ಇಲ್ಲದೆ ಹೋದ್ಮೇಲೆ ಹೇಳಿಕೊಟ್ರೆ ಎಷ್ಟು, ಬಿಟ್ಟರೆ ಎಷ್ಟು. ಚಿಕ್ಕ ಮಾವನ್ನ ಹೇಗೆ ಚಿಕ್ಕ ಹುಡುಗರ ಥರ ತಬ್ಕೊಂಡು ಕೂತಿದ್ದಾರೆ. ಅಲ್ಲ, ಪಾರ್ಕಲ್ಲಿ ಯಾರಾದರೂ ಇವ್ರನ್ನ ನೋಡ್ತಾರೆ ಅನ್ನೋ ಪರಿಜ್ಞಾನ ಬೇಡವಾ? ನೀನು ಸುಮ್ಮನಿರು ಕಾಕ್ರೋಚ್. ಮೊದಲೇ ನನಗೆ ಸಿಟ್ಟು ಬರ್ತಾ ಇದೆ, ನೀನು ಅದಕ್ಕೆ ಸೊಪ್ಪು ಹಾಕ್ಬೇಡ. ಆದರೂ ಸತ್ಯ, ನಿಮ್ಮ ಚಿಕ್ಕ ಮಾವ ದೊಡ್ಡ ಕಿಲಾಡಿನೇ. ಕಾಕ್ರೋಚ್. ಆಯಿತು ಬಿಡು, ಅದಕ್ಕೆ ಕೋಪ ಮಾಡ್ಕೋತೀಯ? ಆದರೂ ಅವ್ರ ಮಾತುಕತೆ ಸರಿಯಾಗಿ ಕೇಳಿಸ್ತಿಲ್ಲ ಕಣೋ. ನೀನೊಂದು ಸ್ವಲ್ಪ ಹತ್ತಿರ ಹೋಗೋದಕ್ಕಾಗುತ್ತಾ? ಸತ್ಯ, ಇದಕ್ಕೂ ಮುಂದೆ ಹೋಗೋಕ್ಕಾಗಲ್ಲ ಸತ್ಯ. ಸರಿ ಸರಿ, ಹಾಗಿದ್ರೆ ಅಲ್ಲೇ ಇರು. ಆದರೆ ಒಂದಂತೂ ಸತ್ಯ ರೀ, ನಚ್ಚಿಗೇನಾದರೂ ಆದರೆ ನಾನು ಖಂಡಿತವಾಗ್ಲೂ ಬದುಕಿರಲ್ಲ. ಪದ್ಮ, ಏನು ಮಾತು ಅಂತ ಆಡ್ತಾ ಇದೆಯಾ? ನಚ್ಚಿಗೇನೂ ಆಗೋದಿಲ್ಲ, ನಾನಿಲ್ವಾ? ಧೈರ್ಯವಾಗಿರು. ಒಂದು ರಿಕ್ವೆಸ್ಟ್. ಏನು? ನಾನು ಮನೇಲಿದ್ದಾಗ ನೀನು ಫೋನ್ ಮಾಡೋದಕ್ಕಿಂತ ಮುಂಚೆ ಒಂದು ಮೆಸೇಜ್ ಮಾಡು. ಎಲ್ಲೂ ಪರಿಸ್ಥಿತಿ ಸರಿ ಇಲ್ಲ, ಅಲ್ಲೂ ಪರಿಸ್ಥಿತಿ ಹದಗೆಟ್ರೆ ನನಗೆ ತುಂಬ ಕಷ್ಟ ಆಗತ್ತೆ. ಅರ್ಥ ಮಾಡ್ಕೊ. ಏನ್ರಿ ಅರ್ಥ ಮಾಡ್ಕೊಳ್ಳೋದು? ಇಷ್ಟು ವರ್ಷನೂ ಅರ್ಥ ಮಾಡ್ಕೊಳ್ತಾನೆ ಬಂದಿದ್ದೀನಿ, ಆದರೆ ಇಂಥ ಸಂದರ್ಭದಲ್ಲೂ ಅರ್ಥ ಮಾಡ್ಕೊ ಅಂದರೆ ಏನು ಹೇಳಿ? ಇಮೋಷನಲ್ ಸಪೋರ್ಟ್ ಇಲ್ಲ ಅಂದರೂ ಪರವಾಗಿಲ್ಲ, ಆದರೆ ಫಿನಾನ್ಷಿಯಲ್ ಸಪೋರ್ಟು ಮಾಡಿಲ್ಲ ಅಂದರೆ ನಾನು ಏನು ಮಾಡಲಿ? ಅರ್ಜೆಂಟಾಗಿ ದುಡ್ಡು ಬೇಕು ಅಂತ ಯಾರ ಹತ್ರ ಕೇಳಲಿ? ಆ ಹೆಂಗಸು ಚಿಕ್ಕ ಮಾವನ್ನ ದುಡ್ಡಿಗೋಸ್ಕರ ಪೀಡಿಸ್ತಿದ್ದಾಳ. ಪಕ್ಕ ಇದ್ಯಾವುದೋ ದುಡ್ಡಿಗೋಸ್ಕರ ಹಿಂದೆ ಬಿದ್ದಿರೋ ಕೇಸೆ. ಸರಿ ಬಿಡು ಪದ್ದು, ಆಗಿದ್ದಾಗೋಯ್ತು. ಯಾಕೆ ಇಷ್ಟು ಟೆನ್ಷನ್ ಮಾಡ್ಕೋತಾ ಇದೆಯಾ? ನೋಡು, ನಾನಿದ್ದೀನಲ್ಲ, ಈಗಲೇ ನಿನ್ನ ಮನಸ್ಸು ಡಿಸ್ಟರ್ಬ್ ಆಗಿದೆ. ಈ ಸಮಯದಲ್ಲಿ ನಾನು ಏನೇನೋ ಮಾತಾಡಿ ನಿನ್ನ ಮನಸ್ಸು ನೋಯಿಸೋಕ್ಕೆ ನಾನು ಇಷ್ಟಪಡಲ್ಲ. ಸಮಾಧಾನ ಮಾಡ್ಕೊ. ಯಾಕೋ ಗೊತ್ತಿಲ್ಲ ರೀ, ಮನಸ್ಸು ಬೇಡ ಬೇಡ ಅಂದ್ರೂ ಕೆಟ್ಟದೇ ಯೋಚನೆ ಮಾಡ್ತಾ ಇದೆ. ಹೆಚ್ಚು ಯೋಚನೆ ಮಾಡಬೇಡ ಪದ್ದು, ಏನೂ ಆಗೋದಿಲ್ಲ. ಏನೇ ಆದರೂ ಒಳ್ಳೇದಕ್ಕೆ ಅನ್ಕೋ. ನೋಡು, ದುಡ್ಡು ತೊಗೊಂಡು ಬಂದಿದ್ದೀನಿ, ತಗೋ.